ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 32ನೆಯ ಶ್ಲೋಕ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಅರ್ಜುನ, he who looks on all as one, on the analogy of his own self, and looks upon the joy and sorrow of all equally, such a yogi is deemed to be the highest of all. ಯಾವ ಸಾಧಕನಾಗಿರ್ತಕ್ಕಂಥವನು, ಯೋಗಿಯಾಗಿರ್ತಕ್ಕಂಥವನು ಸಮಂ ಪಶ್ಯತಿ ಅಂತ ಹೇಳ್ತಾ ಇದೆ. ಅವನು ಸಮನಾಗಿ ನೋಡ್ತಾನೆ, ಎಲ್ಲ ಕಡೆಗೂ ನನ್ನನ್ನೇ ನೋಡ್ತಾನೆ. ಸರ್ವತ್ರ ಸಮಂ ಪಶ್ಯತಿ. ಹೇಗೆ ನೋಡ್ತಾನೆ? ಸುಖದಲ್ಲಿಯೂ ಕೂಡ ಹಾಗೆ ನೋಡ್ತಾನೆ, ದುಃಖದಲ್ಲಿಯೂ ಕೂಡ ಹಾಗೆ ನೋಡ್ತಾನೆ. ಇನ್ನೊಬ್ಬರನ್ನು ಸುಖದಲ್ಲಿದ್ದಾಗೂ ಹಾಗೆ ನೋಡುವುದು, ದುಃಖದಲ್ಲಿದ್ದಾಗೂ ಹಾಗೆ ನೋಡೋದು. ದುಃಖದಲ್ಲಿದ್ದಾಗ ಬಿಡದೆ ಸುಖದಲ್ಲಿದ್ದಾಗ ಸಂತೋಷ ಪಡುವುದನ್ನು ನಾನು ಅಂತ ತಿಳಿತೇನೆ. ಬಹಳ ಜನರು ಏನು ಮಾಡ್ತಾರೆ? ಸುಖದಲ್ಲಿದ್ದಾಗ ಅದು ನಾನು ಮಾಡಿರ್ತಕ್ಕಂಥದ್ದು ಅಂತ ತಿಳಿತಾರೆ, ನನ್ನಿಂದ ಅವರಿಗೆ ಸುಖವಾಯಿತು ಅಂತ ಭಾವಿಸ್ತಾರೆ. ದುಃಖದಲ್ಲಿದ್ದಾಗ ಅವ್ರ ಹತ್ತಿರಕ್ಕೂ ಹೋಗೋದಲ್ಲೇ ಅವರು ನಮ್ಮವರೇ ಅಲ್ಲ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತಾರೆ. ಇದು ವ್ಯವಹಾರಿಕರ ಜೀವನ. ಆದರೆ ಯೋಗಿಯ ಜೀವನ ಹಾಗಿಲ್ಲ. ಯಾರು ದುಃಖದಲ್ಲಿದ್ದಾರೋ ಆ ದುಃಖದಲ್ಲಿಯೂ ಭಾಗಿಯಾಗ್ತಾನೆ, ಯಾರು ಸುಖದಲ್ಲಿದ್ದಾರೋ ಆ ಸುಖದಲ್ಲಿಯೂ ಭಾಗಿಯಾಗ್ತಾನ. ಸುಖ ದುಃಖೇ ಸಮೀಕೃತ್ವ. ಸುಖ ದುಃಖಗಳನ್ನು ಸಮಾನವಾಗಿ ನೋಡುವಂಥ ಜ್ಞಾನ ಯೋಗಿಗಿರುತ್ತದೆ. ಮತ್ತು ಎಲ್ಲ ಕಡೆಗೂ ಸಮಂ ಅಂತಂದರೆ ಸಮಾನವಾದ ಬುದ್ಧಿಯಿಂದ ಎಲ್ಲರನ್ನು ನೋಡ್ತಾನೆ. ಬುದ್ಧಿ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಸಮಾನವಾಗಿರ್ತಕ್ಕಂಥ ದೃಷ್ಟಿ, ಸಮಾನವಾಗಿರ್ತಕ್ಕಂಥ ಮನಸ್ಸು, ಸಮಾನವಾಗಿರ್ತಕ್ಕಂಥ ಬುದ್ಧಿ, ಸಮಾನವಾಗಿರ್ತಕ್ಕಂಥ ಹೃದಯ, ಇವು ಮನುಷ್ಯನಿಗೆ ಬಹಳ ದೊಡ್ಡದಾಗಿರ್ತಕ್ಕಂಥ ಆಸ್ತಿ. ಈ ರೀತಿಯಲ್ಲಿ ಅವನು ಆತ್ಮೌಪಮ್ಯೇನ, ಆತ್ಮಸ್ವರೂಪದಿಂದ ನೋಡ್ತಾನೆ. ಉಪಮೇನ, ಆತ್ಮನ ಔಪಮ್ಯದಿಂದ, ಆತ್ಮನ ಸ್ಥಿತಿಯಿಂದ, ಆತ್ಮನ ಸ್ವರೂಪದಿಂದ ಇನ್ನೊಬ್ಬರನ್ನು ಕೂಡ ನೋಡ್ತಾನೆ. ಇನ್ನೊಬ್ಬರು ಯಾರೇ ಬಂದರೂ ಕೂಡ ಆತನು ಮನುಷ್ಯ ಬಂದ, ಪ್ರಾಣಿ ಬಂತು, ಪಕ್ಷಿ ಬಂತು, ಅವನು ನಾಯಿ ಬಂತು, ಕತ್ತೆ ಕೋನ ಬಂತು ಅಂತ ಹೇಳೋದಿಲ್ಲ. ಆತ್ಮನೇ ಬಂದಿದ್ದಾನೆ ಅಂತ ತಿಳಿತಾನೆ. ಕಾರಣ ಅದರಲ್ಲಿ ಆತ್ಮ ಇರುವುದರಿಂದ ಆತ್ಮವನ್ನು ನೋಡ್ತಾನೆ. ಹೀಗೆ ಆತ್ಮದೃಷ್ಟಿಯನ್ನು ನೋಡಿಕೊಂಡು ಆತನನ್ನು ಗೌರವಿಸ್ತಾನೆ, ಪ್ರೀತಿಸ್ತಾನೆ, ಅವನ ಜೊತೆಗೆ ವ್ಯವಹರಿಸ್ತಾನೆ. ಆತ್ಮ ಅನ್ನುವಂಥದ್ದು ಎಲ್ಲ ಕಡೆಗೂ ಇರುವುದರಿಂದ ಎಲ್ಲ ಕಡೆಗೂ ಆತನು ನೋಡುವವನಾಗ್ತಾನೆ. ಹೀಗಿರುವುದರಿಂದ ಆತನು ಸಮಂ ಅಂತ ಹೇಳಿಸ್ಕೊಳ್ತಾನೆ. ಸಮತಾ ಭಾವನೆ ಬರಬೇಕು ಅಂತಂದ್ರೆ ಏಕರೂಪವಾಗಿರ್ತಕ್ಕಂಥ ಅಂಶ ಎಲ್ಲದರಲ್ಲಿಯೂ ನೋಡುವಂಥ ಭಾವನೆ ಬಂದಾಗ ಬರುತ್ತದೆ. ಒಂದಲ್ಲಿ ನೋಡಿ ಒಂದಲ್ಲಿ ಬಿಟ್ಟು ಹೋದಾಗ ಅದು ಸಮತ್ವ ಅಂತ ಹೇಳಿಕೊಳ್ಳೋದಿಲ್ಲ. ಒಬ್ಬರನ್ನು ಮೇಲೆ ಎತ್ತೋದು, ಒಬ್ಬರನ್ನು ಕಡೆಗಣಿಸೋದು ಆದಾಗ ಅದು ವೈರುಧ್ಯವನ್ನು ಹೊಂದಿರುತ್ತದೆ. ಹೀಗಾಗಿ ಆತನ ಯಾರು ಸುಖವನ್ನು ಅನುಭವಿಸ್ತಾ ಇದ್ದಾರೋ, ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೋ ಅದರಲ್ಲಿಯೂ ಕೂಡ ತಾನು ಭಾಗಿಯಾಗ್ತಾನೆ. ಮತ್ತು ಯಾರು ದುಃಖವನ್ನು ಅನುಭವಿಸ್ತಾ ಇದ್ದಾರೋ ಆ ದುಃಖದಲ್ಲಿಯೂ ಕೂಡ ಭಾಗಿಯಾಗ್ತಾನೆ. ಆ ದುಃಖವನ್ನು ಹಂಚಿಕೊಳ್ತಾನೆ, ಅವರ ಸುಖವನ್ನು ಹಂಚಿಕೊಳ್ತಾನೆ. ಅವರ ಜೊತೆಗೆ ಸುಖ ದುಃಖಗಳೆರಡನ್ನೂ ಹಂಚಿಕೊಂಡು ವ್ಯವಹರಿಸುವಂಥ ಜ್ಞಾನ ಯೋಗಿಗಿರುತ್ತದೆ. ಈ ರೀತಿ ನೋಡ್ತಕ್ಕಂಥ ಜ್ಞಾನ ಯಾರಿಗಿದೆಯೋ ಅವರನ್ನು ನಾನು ಸಯೋಗಿ ಪರಮೋ ಮತಃ, ಅವನೇ ನಿಜವಾಗಿರ್ತಕ್ಕಂಥ ಯೋಗಿ ಅಂತ ನೋಡ್ತೇನೆ. ಯೋಗ ಅನ್ನುವಂಥದ್ದು ನಿಂತು ಹೋಗ್ತಕ್ಕಂಥ ವ್ಯವಸ್ಥೆ ಅಲ್ಲ. ಅದು ನಿತ್ಯ ನಿರಂತರವಾಗಿ ಹರಿದು ಮುಂದೆ ಬರತಕ್ಕಂಥ ಪ್ರವಾಹ. ಯೋಗ ಅನ್ನುವಂಥದ್ದು ಈಗ ಇದ್ದು ಇನ್ನೊಮ್ಮೆಗೆ ಇಲ್ಲ ಅಂತ ಹೇಳುವಂಗಿಲ್ಲ, ಹಿಂದೆ ಇತ್ತು ಈಗ ಇಲ್ಲ ಅಂತ ಹೇಳುವಂಗಿಲ್ಲ. ಅದು ಯಾವಾಗಲೂ ಕೂಡ ಅಹೋರಾತ್ರಿ ಮತ್ತು ನಿತ್ಯ ನಿರಂತರವಾಗಿ ಆಜೀವನ ಪರ್ಯಂತರವಾಗಿ ಇರುವಂಥ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರಾದಿಗಳು
ಇವೆಲ್ಲವೂ ಕೂಡ ಅಭಿಮಾನಪೂರ್ವಕವಾಗಿ ಎಲ್ಲ ಕಡೆಗೆಯೂ ಆತ್ಮ ಅನ್ನುವಂಥದ್ದನ್ನು ಹರಡಿಕೊಂಡು ಆತ್ಮ ಅನ್ನುವಂಥದ್ದನ್ನು ನೋಡಿಕೊಂಡು ಇರುವಂಥ ಶಕ್ತಿ ಆ ಯೋಗಿಗೆ ಬಂದಿರುತ್ತದೆ. ತನ್ನ ಆತ್ಮವನ್ನೇ ಎಲ್ಲರಲ್ಲಿ ನೋಡಿ ಎಲ್ಲರನ್ನು ನಾನೇ ಎಂದು ತಿಳಿತಕ್ಕಂಥ ಕಲ್ಪನೆ ಆತನಿಗಿರುತ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.